ಮತ್ತು ಗಲ್ಲಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎಂಥ ಕೆಲಸ ಮಾಡ್ತಿದ್ದೆ. ಒಳ್ಳೆ ಗಾಳಿ ಬೀಸ್ತಾ ಉಂಟು. ಫಲ್ ಬಾ ಹಾಯ್ ಎಲ್ರಿಗೆ ಸಹ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಅಪ್ಪ ಮತ್ತು ಗಲ್ಲಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎಂಥ ಕೆಲಸ ಮಾಡ್ತಿದ್ದಾರೆ ಅಂತ. ಬಾವಿದು ಎಂಥದ್ದು ಒಂದು ಪೈಪ್ ಇದು ಅಂದರೆ ಪಂಪ್ ಇದೇನೋ ಲೂಸ್ ಆಗಿದ್ದಾರೆ, ಇಬ್ಬರು ಕರೆಕ್ಟ್ ಮಾಡ್ತಿದ್ದಾರೆ. ಅಪ್ಪನಿಗೆ ಸಪೋರ್ಟ್ ನನ್ನ ಗನ್ನಿ. ಇಲ್ಲಾಂದರೆ ಅಪ್ಪ ಒಬ್ಬರೇ ಮಾಡ್ತಿದ್ರು, ಅವರಿಗೆ ಬ್ಯಾಲೆನ್ಸ್ ಕಷ್ಟ ಆಗ್ತದೆ ಅಂತೇಳಿ ಇವರು ಸೋದು. ಒಳ್ಳೆ ಗಾಳಿ ಬೀಸ್ತಾ ಉಂಟು. ಫಲಗಾಳಿ ಅಂತ ಹೇಳ್ತೇವಲ್ಲ ಅದೇ ಚಂದ. ಅಂದರೆ ಒಂಥರ ಚಳಿ ಚಳಿ ಆಗ್ತಾ ಉಂಟು, ಬಿಸಿ ಬಿಸಿ ಗಾಳಿ ಬೀಸ್ತಾ ಉಂಟು. ವೆದರ್ ಹೀಗೆ ಉಂಟು ನೋಡಿ. ಅಲ್ಲಿ ಮಂಗಳ ಗೌರಿ ಕಾಣ್ತಿದ್ದಾಳ, ಅಲ್ಲಿ ಎಲ್ಲ ನೀರು ತುಂಬಿ ಅದು ಇಲ್ಲಿಂದ ಕಟ್ಟಾಗಿ ತೋಟಕ್ಕೆ ಪಾಸದ್ದು. ಇವಾಗ ಇಲ್ಲಿಂದ ಸ್ವಲ್ಪ ಸ್ವಲ್ಪ ಮಣ್ಣೆಲ್ಲ ತೆಗೆದು ಅಗಲದಿಂದ ತೆಗೆದು ಹೈಟ್ ಮಾಡಿದ್ವಿ. ಈಗ ಹೀಗೆ ನೋಡಿ ಅಂತೆ. ಇಲ್ಲಾಂದರೆ ನನಗೆ ಇಲ್ಲಿಂದ ಹತ್ತಿ ಹೋಗ್ಲಿಕ್ಕೆ ಆಗ್ತಾಯಿತ್ತು, ಅಂದರೆ ಈ ಬೇಲಿಯನ್ನು ಹಿಡಿದು ಹತ್ತಿ ಹೋಗ್ಲಿಕ್ಕೆ ಆಗ್ತಿತ್ತು. ಇನ್ನೂ ಆಗೋದಿಲ್ಲ, ಯಾಕಂದರೆ ತುಂಬ ಹೈಟ್ ಆಗಿದೆ. ಲಾಸ್ಟ್ ಟೈಮ್ ಅದು ಒಂಥರ ಇಳಿಜಾರು ಥರ ಇತ್ತು, ಇವಾಗ ಒಂಥರ ಕುತ್ತಾಗಿದೆ ಅಲ್ಲ, ನಿಮಗೆ ಗೊತ್ತಾಗ್ತದಲ್ಲ. ಈಗ ಇನ್ನು ಹತ್ತಿ ಹೋಗ್ಲಿಕ್ಕೆ ಯಾರಿಂದ ಸಹ ಆಗಲಿಕ್ಕಿಲ್ಲ, ನನಗೆಂತ ಆಗಲಿಕ್ಕಿಲ್ಲ. ಹಾಗೆ ಅಂದರೆ ಇನ್ನು ಇದು ಮಳೆಗಾಲದಲ್ಲಿ ಎಂತಾಗ್ತದೆ ಗೊತ್ತಿಲ್ಲ, ಬಟ್ ಈಗ ಬೇಗ ಹಾಕಿದ್ದೇವಲ್ಲ, ಮಳೆಗಾಲ ಬರಲಿಕ್ಕೆ ಇನ್ನೂ ಟೈಮ್ ಉಂಟು. ಮೇ ಎಂಡ್ ಮೇಲೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗಸ್ಟಲ್ಲಿ ಅಷ್ಟು ಜೋರು ಬೊಳ್ಳೆ ಎಲ್ಲ ಬರುವಂಥದ್ದು. ಆಗ ನೋಡುವ ಹೇಗಾಗ್ತದೆ ಅಂತ. ಅಷ್ಟೊತ್ತಾಗೋಗಿ ಇದು ಗಟ್ಟಿ ಆಗ್ತದೆ. ಇವರಿಗೊಂದು ಖುಷಿ ನೋಡಿ ಇವತ್ತು. ಈಗ ಚಂದ ಕಾಣ್ತದೆ ಮಾತ್ರ ಹೊಳೆ. ಇಲ್ಲೆಲ್ಲ ಎಂತ ಇರಲಿಲ್ಲ, ಕಟ್ಟೆ ಹಾಕಿದ ಮೇಲೆ ನೀರು ಹೀಗಾಗಿ ಅಗಾಲಾಗಿ ಹೋಗ್ತಾ ಉಂಟು. ಇಲ್ಲದ್ರೆ ಆ ಮೂಲೆಯಿಂದ ನೀರು ಹೋಗ್ತಿದ್ದದು. ಕಂಗಮ್ಮ ಅದು ಸಹ ನೀರಲ್ಲಿ ಕೂತಿದೆ. ಅಯ್ಯೋ, ನೀರಲ್ಲಿ ಸಹ ಎಂಥದೋ ಸಿಗ್ತದಲ್ಲ ಅವ್ರಿಗೆ ತಿನ್ನಲಿಕ್ಕೆ. ಕಜ್ಜು ಅಮ್ಮನೊಟ್ಟಿಗಿದ್ದಾನೆ. ಕಜ್ಜು ಚುಬ್ಬಣ್ಣ. ಕಜ್ಜು ಕಜ್ಜು ನೋಡಿ. ಇಲ್ಲಿಂದ ನಾವು ದಾಟಿ ಆಚೆಗಡೆ ಹೋಗುವಂಥದ್ದು. ಇಲ್ಲೆಲ್ಲ ನೀರು ಉಂಟಲ್ಲ, ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬರುವಲ್ಲಿ ಒಂದೊಂದು ಗುಂಡಿ ಮಾಡಿ ನೆಟ್ಟು ಬಿಡುವ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲೆಲ್ಲ ಆಗಲಿಕ್ಕಿಲ್ಲ, ಯಾಕಂದರೆ ಇಲ್ಲಿ ನೀರು ತುಂಬ ಫೋರ್ಸಲ್ಲಿ ಹರಿದು ಹೋಗ್ತದಲ್ಲ, ಅಲ್ಲಲ್ಲಿ ನೆಡ್ಬೋದು. ನೋಡುವ ಹೇಗಾಗ್ತದೆ ಅಂತ. ಎರಡು ದಿವಸದಿಂದ ವ್ಲಾಗ್ ಇರಲಿಲ್ಲ, ಅದು ವೈರಿಂಗಿಗೆ ಬಂದಿದ್ದರು. ಹಾಗೆ ಅದೊಂದು ವೈರಿಂಗಿಂದು ಕಂಪ್ಲೀಟ್ ಆಯಿತು. ಇನ್ನು ನಮಗೆ ಅದೊಂದು ಕಡೆ ಟಿ ವಿಗೆ ಅಂತೇಳಿ ಒಂದು ಸ್ಟ್ಯಾಂಡ್ ಮಾಡಲಿಕ್ಕೆ ಉಂಟು. ಹಾಗೆ ಅದೊಂದು ಆದರೆ ಆಲ್ಮೋಸ್ಟ್ ವರ್ಕ್ ಮುಗಿತದೆ. ಅವರು 4 days ಆದಮೇಲೆ ಬರ್ತೇನೆ ಅಂತ ಹೇಳಿದ್ದಾರೆ. ಆದರೆ ಹೆವಿ ವರ್ಕ್ ಇತ್ತಲ್ಲ, ಪೆಂಡಿಂಗ್ ಸಾರಣೆದು, ವೈಟ್ ವಾಶ್, ಪೇಂಟಿಂಗ್, ಮತ್ತು ಕಿಟಕಿ ಕೂರಿಸೋದು, ಆಮೇಲೆ ವೈರಿಂಗ್ ಅದಾಯಿತು. ಇನ್ನೊಂದು ಅದೊಂದು ಟಿ ವಿಗೊಂದು ಸ್ಟ್ಯಾಂಡ್ ಆಗಬೇಕು, ಆಮೇಲೆ ಕ್ಲಿಯರ್ ಆಗ್ತದೆ ವರ್ಕ್. ಕಂಪ್ಲೀಟ್ ಆಯಿತು. ಎಲ್ಲೆಲ್ಲಿ ಟ್ಯೂಬ್ ಹಾಕಬೇಕು, ಎಲ್ಲೆಲ್ಲಿ ಲೈಟ್ ಹಾಕಬೇಕು, ಎಲ್ಲಿ ಫ್ಯಾನ್ ಹಾಕಬೇಕು, ಅದೆಲ್ಲ ಕ್ಲಿಯರಾಗಿ ಮುಗೀತು ನಿನ್ನೆಗೆ. ಹಾಗೆ ನಿನ್ನೆ ಮತ್ತು ಮೊನ್ನೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಅದರದ್ದೇ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ನನಗೆ. ಹಾಗೆ ನಾನು ಸೊಪ್ಪಿಗೆ ಬಂದೆ. ಇದೊಂದು ಮರ ನೋಡಿ. ಮರ ಅಂದರೆ ಇದು ತೆಂಗಿನ ಮರದ ಹಾಗೆ ನೋಡಲಿಕ್ಕೆ. ಇದಕ್ಕೆ ಬೈನೆ ಮರ ಅಥವಾ ಈಂದು ಮರ ಅಂತ ಹೇಳ್ತೇವೆ. ಇದು ಆನೆಗೆ ಭಾರಿ ಇಷ್ಟ. ಆನೆ ಉಂಟಲ್ಲ, ಇದನ್ನು ಬೇರು ಸಮೇತ ಎಳ್ದು ಹಾಕಿ ಇದರೊಳಗಡೆ ಒಂದು ಬೆಣ್ಣೆ ಥರ ತಿರುಳು ಇರ್ತದೆ ಆಯಿತಾ, ಅದನ್ನು ತಿಂತದೆ. ನನಗೆ ಕೂಡ ಭಾರಿ ಇಷ್ಟ.
ಈ ಚಿಕ್ಕ ಗಿಡ ಎಲ್ಲಾದರೂ ಮುರಿದು ಬಿದ್ದದೆಲ್ಲ ಇರ್ತದಲ್ಲ, ಅದರಲ್ಲಿರುವ ತಿರುಳನ್ನು ನಾನು ಕೂಡ ತಿಂತೇನೆ. ನಂಗೆ ಭಾರಿ ಇಷ್ಟ ಇದಂದರೆ. ಹಾಗೆ ಇದೊಂದಿತ್ತು, ಅಲ್ಲಿ ಒಂದಿತ್ತು, ಅದು ಅಲ್ಲಿ ಮರ ಬೀಳುವಾಗ ಬಿದ್ದಿದೆ, ಅದರೊಟ್ಟಿಗೆ ಇದ್ದದ್ದು. ಇದು ನಮ್ಮ ತೋಟದ ಎಂಡ್ ಆಯಿತಾ. ಈ ಎಂಡಲ್ಲಿ ಇದೊಂದು ಗಿಡದಲ್ಲಿ ಎಷ್ಟು ಈ ಮೆಣಸು ಉಂಟು ಅಂತ ಇಲ್ಲ, ಇದನ್ನು ನೋಡುವಾಗ ಆಸೆ ಆಗ್ತದೆ. ಅಂದರೆ ಫ್ರೂಟ್ ಹಾಗೆ ಉಂಟು, ಒಂದು ಗಿಡದಲ್ಲಿ ಹೇಗೆ ಫ್ರೂಟ್ ಇರ್ತದೆ ತುಂಬಿರ್ತದಲ್ಲ ಹಾಗೆ ಉಂಟು. ಇಡೀ ಗಿಡದಲ್ಲಿ ಇದೆ ಮೆಣಸೇ ಉಂಟು ರಾಶಿ. ಇದರದ್ದು ನಂದು ಒಂದು ಸ್ಟೋರಿ ಉಂಟು. ಚಿಕ್ಕ ಇರುವಾಗ ಅಪ್ಪ ಕೆಲಸಕ್ಕೆ ಹೋಗ್ತಿದ್ರಲ್ಲ, ನಾನು ಮಗು ಇರುವಾಗ, ಆಗ ಅಪ್ಪ ಇದನ್ನು ಊಟಕ್ಕೆ ತಿನ್ನಲಿಕ್ಕೆ ಅಂತೇಳಿ ಅಲ್ಲಿಂದ ತಗೊಂಡು ಬರ್ತಿದ್ರಂತೆ ಕೆಲಸದಿಂದ ಬರುವಾಗ. ಇದು ಕೆಂಪು ಕೆಂಪು ಹಣ್ಣದನ್ನು ನಾನು ಗೊತ್ತಿಲ್ಲದೆ ತಿಂತಿದ್ದೆ ಅಂತ ಚಿಕ್ಕ ಇರುವಾಗ. ತಿಂದಾದ್ಮೇಲೆ ಅಳ್ತಿದ್ದೆ, ಅಂದರೆ ಖಾರ ಅಲ್ಲ ಇದು ಮೆಣಸು, ತುಂಬ ಖಾರ. ದೊಡ್ಡಕ್ಕ ಹೇಳ್ತಾ ಇದ್ಲು, ಚಿಕ್ಕ ಇರುವಾಗ ತುಂಬ ಮೆಣಸು ತಿಂದಿದ್ದಿ ನೀನು ಅಂತ. ಹಾಗೆ ನನಗೆ ಅನಿಸ್ತದೆ ಅದರದ್ದು ಎಫೆಕ್ಟ್ ಏನೋ ಗೊತ್ತಿಲ್ಲ. ಈಗಂತೂ ಈ ಮೆಣಸು ಅಂದರೆ ತುಂಬ ಇಷ್ಟ. ಈಗಂತಲ್ಲ, ನನ್ನದೊಂದು ಪ್ರೈಮರಿ ಲೈಫಿಂದ ಕೂಡ ಈ ಮೆಣಸು ಅಂದರೆ ತುಂಬ ಇಷ್ಟ. ನಾನು ಊಟಕ್ಕೆ ಮತ್ತು ಎಲ್ಲಕ್ಕೂ ಕೂಡ ಜಾಸ್ತಿ ಇದನ್ನು ಯೂಸ್ ಮಾಡ್ತೇನೆ. ಹಾಗೆ ಒಂದು ವೇಳೆ ಗಣಿಯವರ ತಟ್ಟೆಯಲ್ಲಿ ಸಹ ಇದ್ದರೆ ನಾನು ಅದನ್ನು ಎತ್ಕೊಂಡು ತಿಂತೇನೆ, ಅಷ್ಟು ಇಷ್ಟ ಮೆಣಸು ಅಂತ ಹೇಳಿದರೆ. ಅಂದರೆ ನೋಡಿ ಎಷ್ಟು ಕ್ಯೂಟ್ ಉಂಟು ನೋಡಿ ಅಂತೆ. ನನಗೆ ಮಾತ್ರ ಹೀಗೆ ಅನಿಸೋದಾ ಅಂತ ಗೊತ್ತಿಲ್ಲ, ಬಟ್ ಇದರಲ್ಲಿ ಅಂತೂ ರಾಶಿ ರಾಶಿ ಉಂಟು ಮೆಣಸು. ಇಡೀ ಗೊಂಚಲು ಉಂಟು ನೋಡಿ ಅಂತೆ. ಸೊಪ್ಪಾಯಿತು, 10 ಗಂಟೆ ಆಗೋಗಲಿ ಸೊಪ್ಪಾಗಿದೆ ನನಗೆ ಇವತ್ತು. ಒಂದು ಕಟ್ಟ ಕಟ್ಟಿಟ್ಟು ಈಗ ಮನೆಗೆ ಹೋಗ್ತಿದ್ದೇನೆ. ಮನೆಗೆ ಹೋಗಿ ಅದು ಒಡೆದ ಪಾಟ್ ಉಂಟಲ್ಲ, ಅದನ್ನು ತಗೊಂಡು ಬಂದು ವಾಟರ್ ಲಿಲ್ಲಿದು ನೆಟ್ಟು ನೋಡಬೇಕು. ಯಾಕಂದರೆ ಇನ್ನು ನನ್ನ ಹತ್ರ ಎಕ್ಸ್ಟ್ರಾ ಪಾಟ್ಸ್ ಇಲ್ಲ. ಅಪ್ಪ ಅಂತೂ ಬೈತಾ ಇದ್ದಾರೆ, ಅದರಲ್ಲಿ ಎಂತ ಆಗೋದಿಲ್ಲ, ಅಟ್ಲೀಸ್ಟ್ ಒಂದು ದೇವರಿಗೆ ಕೊಯ್ದು ಇಡಲಿಕ್ಕೂ ಇಲ್ಲ ಅಂಥ ಹೂ ಯಾಕೆ ಬೇಕು ಅಂತ. ಅದಕ್ಕೋಸ್ಕರ ಅಟ್ಲೀಸ್ಟ್ ಇಲ್ಲಿ ತಂದು ನೆಟ್ಟು ಬಿಡುವ ಅಂತ ಅಂದ್ಕೊಂಡಿದ್ದೇನೆ. ವಾಟರ್ ಲಿಲ್ಲಿದು ಗಿಡ ಎಲ್ಲ ನೆಟ್ಟಿದ್ದೇನೆ. ಹೇಗಾಗ್ತದೆ ಅಂತ ಗೊತ್ತಿಲ್ಲ ನನಗೆ. ಅದಂತ ಅಲ್ಲಿ ಗೊಬ್ಬರೆಲ್ಲ ಎಂತ ಇಲ್ಲ, ಮರಳು ಇದು ಮಣ್ಣು ಉಂಟಲ್ಲ ಅದರಲ್ಲೇ ನೆಟ್ಟಿದ್ದೇನೆ. ಹೇಗಾಗ್ತಂತ ನೋಡುವ. ಅಂತೂ ಹೇಗೂ ಸಾಯ್ತದೆ ಮನೇಲಿ, ಅದಕ್ಕೋಸ್ಕರ ಅಲ್ಲಿ ನೀರಲ್ಲಿ ಹೋಗಿ ಹಾಕುವ ಅಂತೇಳಿ ನೆಟ್ಬಿಟ್ಟದ್ದು. ಕಾಜು ಮತ್ತು ಅವನಮ್ಮ ಇಲ್ಲಿ ಆಟಾಡ್ತಾ ಇದ್ದಾರೆ. ಕಾಜು ಕಾಜು ಉಯ್ ಕಾಜು. ಬ್ಯೂಟಿ ಪೈ. ಶಂಪು ಸಿಕ್ಕಿರುವಾಗ ಹೀಗೆ ಇದ್ದ ಕ್ಯೂಟಾಗಿ. ಬಾ ಎಂತ ಅಟ್ಯಾಕ್ ಮಾಡ್ತಾಳೆ ಮರೆ ಅಮ್ಮ. ನಮ್ಮ ಸೀತಾಫಲ ಗಿಡ ಮತ್ತು ಟ್ಯಾಂಕಿ ಎಲ್ಲ ಉಂಟು. ನಿಮಗೆ ಟ್ಯಾಂಕಿ ನೋಡಿ ಕಾಡು ಮಧ್ಯೆ ಉಂಟು. ಇದ್ದ ಕಡೆ ಎಲ್ಲ ಫ್ರೂಟ್ಸ್ ಗಿಡ ಬರುತ್ತೆ. ಇದು ನೇರಳೆದು, ವೈಟ್ ಜಂಬು ನೇರಳೆದು,
ರಂಬುಟಾನು, ಇದು ಸೀತಾಫಲ, ಇದು ಮಾವಿನ ಮರ, ಅಲ್ಲಿ ಇನ್ನೊಂದು ಸೀತಾಫಲ, ಹಾಗೆ ಇಲ್ಲೊಂದು ರಂಬುಟಾನ್ ಗಿಡ ಉಂಟು, ಇದು ಕಷಿದು. ಹಾಗೆ ಇದರ ಸುತ್ತ ಎಲ್ಲ ಕ್ಲೀನ್ ಮಾಡಿ ಆಯಿತು, ಯಾಕಂದರೆ ಇನ್ನು ಹಾವೆಲ್ಲ ಬಂದು ನಿಂತ್ಕೊಳ್ಳೋದು ಬೇಡ ಅಂತ. ಇನ್ನು ಇದರಲ್ಲಿ ಫ್ರೂಟ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಜಂಬು ಅಲ್ಲಲ್ಲಿ ಹೂ ಹೋಗಿದೆ. ಬಿಳಿದು ನೇರಳೆ ಉಂಟಲ್ಲ, ಜಂಬು ನೇರಳೆ, ಅದು ಸಂಜೆ ಆಯಿತು. ಹಾಗಾಗಿ ಒಂದು ಬೊಂಡ ಕೊಯ್ದಾಯ್ತು. ನಂದು ಕೆಲಸ ಎಲ್ಲ ಆಯಿತು, ಹುಲ್ಲೆಲ್ಲ ಆಯಿತು, ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಎಲ್ಲ ಆಯಿತು. ಬಚ್ಚಲಿಗೆ ಬೆಂಕಿ ಎಲ್ಲ ಹಾಕಿ ಈಗ ಏನು ನೋಡಬೇಕಾದ್ರೆ ಒಂದು ಕೊಯ್ಯುವ ಅಂತ ಅನಿಸಿತು. ಹಾಗೆ ನಂದು ಒಂದು ಎಷ್ಟು ಹತ್ತಿರ ಇವ ನಿಂತಿದ್ದಾನಂದರೆ ನಾನು ಬೊಂಡ ಎಲ್ಲೋ ಇಟ್ಕೊಂಡು ಓಡಿ ಹೋಗ್ತೇನೆ ಅಂತ ಅನ್ನೋ ಥರ ಮಾಡ್ತಿದ್ದಾನೆ ಇವ. ನೋಡಿ ಇಲ್ಲೇ ಈಗ ತನಕ ಇಲ್ಲೇ ಇದ್ದ. ನಾನು ಕುಡ್ದಿಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೇನೆ ಅನ್ನಿಸ್ತದೆ. ಕುಡ್ದಾಯಿತು, ಇದರದ್ದು ಇದಕ್ಕೆ ಕಾಯ್ದು ನೋಡಿ ಅಂತೆ. ಅಷ್ಟು ಎಕ್ಸೈಟ್ಮೆಂಟ್ ಇವನಿಗೆ, ನಾನು ಕೊಡ್ತೇನಾ ಇಲ್ವಾ ಅಂತೇಳಿ. ಇಷ್ಟು ಸಮಯದಿಂದ ಕೊಡ್ತೇನೆ, ಆದರೂ ಅವನಿಗೊಂದು ನಂಬಿಕೆ ಇಲ್ಲ ನಾನು ಕೊಡೋದಿಲ್ಲ ಅಂತೇಳಿ. ಎಲ್ಲೋ ಇದನ್ನು ಇಟ್ಕೊಂಡು ನಾನು ಓಡ್ತೇನೆ, ಓಡೋಕ್ಕಿಂತ ಮುಂಚೆ ನಂಗೆ ಕೊಡಬೇಕು ಅಂತಾರ. ಸಾಧಾರಣ ಬೆಳೆದಿದೆ, ಅಂದರೆ ತುಂಬ ಬೆಳೀಲಿಲ್ಲ, ತೆಂಗಿನಕಾಯಿ ಆಗಲಿಲ್ಲ. ಹಾಗಾಗಿ ಒಳ್ಳೆಯದುಂಟು. ಟಿಂಕಿ ಕೂರ ಇಬ್ಬರು ನೋಡಿ ಎಷ್ಟು ಚೆಂದ ಮಾಡಿ ಕೂತು ಕಾಯ್ತಾ ಇದ್ದಾರೆ. ಇವ ಕೂತ್ಕೊಂಡ, ನೀನು ಸಹ ಕೂತ್ಕೋ, ಹಾಗೆ ಕೂತೋ ಚಿಂಕಿಜ. ಇವನು ಲಾಸ್ಟಿಗೆ ಉಂಟಲ್ಲ, ಒಂದು ಕೊಡೋದಿಲ್ಲ ಅನ್ನೋ ಥರನೇ ಬಂದು ಬಾಯಿ ಹಾಕ್ತಾ ಇದ್ದ. ಅದರಲ್ಲಿ ತುಂಬ ಕೊಡಲಿಕ್ಕೆ ಏನಿಲ್ಲ, ನಾನು ಅಲ್ಲಿ ಎಳತ್ತಿರ್ತದಲ್ಲ ಅದನ್ನು ತಿಂತೇನೆ. ಮತ್ತು ಉಳಿದದ್ದು ಇವರಿಗೆ ಚೂರು ಗಟ್ಟಿ ಇರುವಂಥದ್ದು, ಇವರಿಗೆ ಸಾಕಾಗಬೇಕು ಇವರಿಗೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ, ಅದೇ ಇರ್ತಾರೆ ಅನುಷಾ ಕೃಷ್ಣನಾಯಕ್ ಅಂತ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಅಲ್ಲಿ ಕೂಡ ಕೆಲವು ರೀಲ್ಸ್, ಕೆಲವು ಫೋಟೋಸನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಆಮೇಲೆ ಫೇಸ್ಬುಕ್ ಪೇಜ್ ಕೂಡ ಉಂಟು, ಅದನ್ನು ಕೂಡ ಪುರ್ಸೊತ್ತಾದರೆ ಫಾಲೋ ಮಾಡಿ. ಆಮೇಲೆ ಮತ್ತೆ ಸಿಗುವ. ಬಾಯ್ ಬಾಯ್.